ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು ಮೊನ್ನೆ ದೇವನಹಳ್ಳಿ ಹತ್ರ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದೆ. ಅವ್ರ ಹೆಸರು ಶಿವಲಿಂಗಪ್ಪ ಅಂತ. ಇಲ್ಲೇ ನಿಯರ್ ಬೈ ಏರ್ಪೋರ್ಟ್ ಆಗುತ್ತೆ. ಅವರು ದ್ರಾಕ್ಷಿ ತೋಟ 8 ಎಕರೆ ಇದೆ. ಅವರು ಭಾಳ ಇಂಟ್ರೆಸ್ಟ್ ಪ್ಯಾಷನಿಂದ ಬೆಳೆಸಿರ್ತಕ್ಕಂಥದ್ದು. ಅದರಲ್ಲಿ ಬೇಜಾನ್ ದುಡ್ಡು ಮಾಡಿದ್ದಾರೆ. ಮನೆ ಅಂತೂ ಅವ್ರು ಸಖತ್ತಾಗಿದೆ. ಒಂದು 6-7 ಎಮ್ಮೆ ಇದೆ, ಮತ್ತು 2 ಕಾರಿದೆ, ಬೈಕ್ ಇದ್ದಾವೆ. ಬೇಜಾನ ಅವ್ರ ಲೈಫು ಯಾವ ರೀತಿ ಬೇಕೋ ಆ ರೀತಿ ಲೀಡ್ ಮಾಡ್ತಿದ್ದಾರೆ. ಐ ವಾಂಟೆಡ್ ಟು ಇಂಟ್ರಡ್ಯೂಸ್ ಆ್ಯಸ್ ಐ ಕ್ಯಾಪ್ಚರ್ ಸಮ್ ವಿಡಿಯೋಸ್ ರಿಗಾರ್ಡಿಂಗ್ ದ ದ್ರಾಕ್ಷಿ ತೋಟ ಆ್ಯಂಡ್ ಅವ್ರ ಚಿಕ್ಕಪ್ಪರದ್ದು ಒಂದು ಮನೆ ಕನ್ಸ್ಟ್ರಕ್ಷನ್ ಇತ್ತು, ಅದರದ್ದು ಇದೆಲ್ಲ ನೋಡ್ಕೊಂಬನ್ನಿ. ಅದರದ್ದೇ ಆಗಿರುತ್ತೆ ಈ ವಿಡಿಯೋ. Please watch and subscribe to my YouTube channel. Thank you all. ಒಂಥರ ಎಷ್ಟು ಕೊಂಬೆ ನೈಸಿಗೆ ಸ್ಮಾಲಾಗಿ ಕಟ್ತಾರೆ. ಇಷ್ಟು ದ್ರಾಕ್ಷಿ ದೊಡ್ಡದಾಗೆ ಎಲ್ಲಿ ಕೂಡ ಹುಲ್ ಬಿಟ್ಟಿಲ್ಲ ಇವರು. ದೊಡ್ಡದಾಗಿ ಹುಲ್ ಬೆಳೆಯೋಂಗೆ ಇದೆಲ್ಲ ಕಿತ್ತಾಕ್ತಾರೆ ಅನ್ಸುತ್ತೆ. ಈಗಿನ ಸಣ್ಣ ಬಿಟ್ಟಿದೆ ಥರದ್ದು ಎಲ್ಲ. ಅವರು ಸಣ್ಣ ಟ್ಯಾಕ್ಟ್ರಿ ಇದಾವೆ, ಒಂದು 4 ಇದಾವಂತೆ ಟ್ಯಾಕ್ರಿ. ಅದ್ರಾಗೆ ಬ್ಲೇಡ್ ಹಾಕೊಂಡು ಹೊಡಿತಾರಂತೆ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲನೂ ಕೂಡ ಚೆನ್ನಾಗೇ ಫಸಲು ಬಂದಿದೆ. ಈಗ ಅಣ್ಣ ಮಾರ್ಕೆಟಿಂಗ್ ಚಿಂತೆ ಮಾಡ್ತೈತೆ, ರೇಟ್ ಹೆಂಗೆ ಅಂತ. ರೇಟ್ ಚೆನ್ನಾಗಿ ಸಿಕ್ಕರೆ ಒಂದು 25 ಲಕ್ಷ ತನಕ ಟಾರ್ಗೆಟ್ ಅವನದು. ಈ ಥರ ಎಲ್ಲ ದೊಡ್ಡ ದೊಡ್ಡ ಪೋಲ್ಗಳು ತಂದು ನೆಂಟ್ರದವರು. ಅಣ್ಣ ಇವೆಲ್ಲ ಇಲ್ಲಿ ಸಿಕ್ಕುವಣ್ಣ ನಿಮಗೆ? ಇದು ಪೋಲ್ಗಳು ಸಿಗ್ತಾವಾ? ಏನು ರೇಟ್ ಒಂದು? ಇವ ನೀವು ಅಲ್ಲಲ್ಲ ಕಲ್ಲಿನವು? ಹಾಂ. ಸೊ ನಾವು ಹಂಗೆ ಬೋರ್ವೆಲ್ ವಿಚಾರಕ್ಕೆ ಬಂದುಬಿಟ್ರೆ, ಇದೊಂದು ಅಣ್ಣ ಒಂದು 1000 ಅಡಿ ಇರ್ಬೋದು. ಇದು 750 ಅಡಿ. ಇದಕ್ಕೆ ಎಷ್ಟು ಲೆಂತ್ ಅಂದರೆ 2, 4, 6, 8, 10, 12, 14, 16, 18, 20, 22 ಲೆಂತ್ ಅದಾವೆ. 22 ಲೆಂತ್ ಹೇಳಿ 22 ಇಂಟು 20 400 ಅಡಿ ಒಳಗೋಗುತ್ತೆ. 400 ಅಡಿ ಒಳಗೋಗುತ್ತಾ ಮೋಟ್ರು? ಶಿವ ಭಾರಿ ಕೆಲಸ ಮಾಡೋಣ. ಸಣ್ಣ ಟ್ಯಾಕ್ರಿ ಐತೆನಾ ಔಷಧಿ ಹೊಡಿಯೋಕ್ಕೆ? ಎಲ್ಲ 3 ನೀರಾಗುತ್ತಣ್ಣ? ಭಾರಿ ಕೆಲಸ ಮಾಡಿದ್ವಿ ಬರೋಣ ನೀನು. ಹೆಂಗಣ ಇಲ್ಲಿ ಕೂಲಿ? ಶಿವ ಪರಮಾತ್ಮ. ನೀವು ಇದ್ದಂತರ ಬರೋಣ ಅದಕ್ಕೆ ಕೊಡ್ತೀಯ? ನೀವು ಇದ್ದಂತರ ಶ್ರೀಮಂತರ ಅದಕ್ಕೆ ಕೊಡ್ತೀರಾ? ಇರ್ಲಿ ಬರೋಣ, ಕಾಸು ಬೇಡ, ನೋಡಕ್ಕಂತ ಬಂದೆ ಅಷ್ಟೇ.